ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಹುಲಿ ಮತ್ತೆ ಸಿಂಹ ಇವೆರಡಕ್ಕೂ ಯುದ್ಧ ಆದ್ರೆ ಯಾವ್ದು ಗೆಲ್ಲುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಯಾಕಂದ್ರೆ ಇವೆರಡು ಕೂಡ ತುಂಬಾ ಬಲಿಷ್ಠವಾದ ಪ್ರಾಣಿಗಳೇ. ಅವೆರಡಕ್ಕೂ ಸೇಮ್ ಲೆವೆಲ್ ಆಫ್ ಈಗೋ, ಅಗ್ರೆಷನ್ ಅಂಡ್ ಪವರ್ ಇರೋದ್ರಿಂದ ಸಾವನ್ನೇ ಒಪ್ಪುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅಷ್ಟು ಬೇಗ ಸೋಲನ್ನ ಒಪ್ಪೋದಿಲ್ಲ. ಹಾಗಿದ್ರೆ ಇವಾಗ ಇವೆರಡು ಎದುರು ಬದ್ರಾದ್ರೆ ಯಾವ್ದು ಗೆಲ್ಬೋದು ಅನ್ನೋಂಥ ಡೌಟು ನಿಮ್ಮ ತಲೆನಲ್ಲೂ ಓಡ್ತಾ ಇದ್ರೆ ಡೋಂಟ್ ವರಿ, ಇವಾಗ ಈ ವಿಡಿಯೋದಲ್ಲಿ ಆ ಒಂದು ಡೌಟ್ನ ಕ್ಲಿಯರ್ ಮಾಡ್ತೀನಿ. ಮತ್ತೆ ಹುಲಿಗೂ ಸಿಂಹಕ್ಕೂ ಜಗಳ ಆದ್ರೆ ಯಾವ್ದು ಗೆಲ್ಲುತ್ತೆ ಅಂತಾನು ವಿತ್ ಪ್ರೂಫ್ ನೋಡೋಣ ಬನ್ನಿ. ಮೊದಲನೇದಾಗಿ ಹುಲಿ ಮತ್ತೆ ಸಿಂಹಗಳ ಬಗ್ಗೆ ಫಿಸಿಕಲ್ ಆಗಿ ತಿಳ್ಕೊಬೇಕಾಗಿರುವಂತ ಕೆಲವೊಂದು ಬೇಸಿಕ್ ಡೀಟೇಲ್ಸ್ನ ಕಂಪೇರ್ ಮಾಡೋಣ. ಸಿಂಹಗಳು ಜಾಸ್ತಿ ಗುಂಪಿನಲ್ಲೇ ಇರೋಕ್ಕೆ ಬಯಸುತ್ತೆ, ಗ್ರೂಪ್ನಲ್ಲೇ ಅಟ್ಯಾಕ್ ಮಾಡುತ್ತೆ. ಆದ್ರೆ ಹುಲಿ ಯಾವಾಗ್ಲೂ ಒಂಟಿಯಾಗಿ ಇರೋಕ್ಕೆ ಬಯಸುತ್ತೆ. ಪ್ಲಸ್ ಅದು ಎಂತ ದೊಡ್ಡ ಪ್ರಾಣಿನೇ ಆಗ್ಲಿ ಒಂಟಿಯಾಗಿ ಬೇಟೆ ಆಡುತ್ತೆ. ಸಿಂಹದ ವೆಯ್ಟು ಮ್ಯಾಕ್ಸಿಮಮ್ 230 kgs ವರೆಗೂ ಇರುತ್ತೆ. ಆದ್ರೆ ಹುಲಿದು ಮ್ಯಾಕ್ಸಿಮಮ್ 300 kgs ವರೆಗೂ ಇರುತ್ತೆ. ಸಿಂಹದ ದಂತ 7 cm ವರೆಗೂ ಇರುತ್ತೆ. ಹುಲಿಯ ದಂತ 9 cm ವರೆಗೂ ಇರುತ್ತೆ. ಸಿಂಹ ಗಂಟೆಗೆ 80 km ಸ್ಪೀಡ್ ನಲ್ಲಿ ಓಡುತ್ತೆ. ಹುಲಿ ಗಂಟೆಗೆ 65 km ಸ್ಪೀಡ್ ನಲ್ಲಿ ಓಡುತ್ತೆ. ಲಯನ್ಗೆ ಜಾಸ್ತಿ ಬೋನ್ ವೆಯ್ಟ್ ಇರುತ್ತೆ ಅಂಡ್ ಟೈಗರ್ಗೆ ಜಾಸ್ತಿ ಮಸಲ್ ವೆಯ್ಟ್ ಇರುತ್ತೆ. ಸಿಂಹದ ಕೈ ಉಗುರು 4 cm ವರೆಗೂ ಇರುತ್ತೆ. ಹುಲಿದು 5 cm ವರೆಗೂ ಇರುತ್ತೆ. ಸಿಂಹದ ಬೈಟ್ ಫೋರ್ಸ್ 650 PSI ಆಗಿರುತ್ತೆ. ಅದೇ ಹುಲಿಯ ಬೈಟ್ ಫೋರ್ಸ್ 1050 PSI ಆಗಿರುತ್ತೆ. PSI ಅಂದ್ರೆ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್. ಸಿಂಹದ ಮೈನ್ ಅಡ್ವಾಂಟೇಜ್ ಏನಂದ್ರೆ ಅದ್ರ ಕತ್ತಿನ ಹತ್ರ ಇರುವಂತ ಕೂದಲು. ಅದು ಯಾವುದೇ ಪ್ರಾಣಿ ಅದ್ರ ಕತ್ತಿಗೆ ಬಾಯಿ ಹಾಕದೇ ಇರೋ ತರ ಪ್ರೊಟೆಕ್ಷನ್ ಕೊಡುತ್ತೆ. ಆದ್ರೆ ಹುಲಿಗೆ ಈ ಒಂದು ಸೇಫ್ಟಿ ಇರೋದಿಲ್ಲ. ಬಟ್ ದೇವ್ರು ಇದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಕೊಟ್ಟಿದ್ದಾನೆ. ಅದೇನಂದ್ರೆ ಹುಲಿ ಯಾವುದೇ ಪ್ರಾಣಿನ ಸಾಯಿಸಬೇಕು ಅಂದ್ರೆ ಅದ್ರ ಮೇಲೆ ಅಟ್ಯಾಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಅದ್ರ ನಾಲ್ಗೆಯಿಂದ ನೆಕ್ಕಿದ್ರೆ ಸಾಕು. ಎಂತ ಜೀವಿದೆ ಆಗ್ಲಿ ಚರ್ಮ ಮಾಂಸ ಎಲ್ಲ ಕಿತ್ಕೊಂಡ್ ಬರುತ್ತೆ. ಯಾಕಂದ್ರೆ ಹುಲಿಯ ನಾಲ್ಗೆ ಮೇಲೆ ಈ ತರದೊಂದು ಮುಳ್ಳುಗಳಿರುತ್ತೆ. ಇನ್ನ ಸಿಂಹ ಗರ್ಜಿಸಿದ್ರೆ ಎಲ್ಲಾ ಪ್ರಾಣಿಗಳು ಭಯ ಪಡುತ್ತೆ, ಆದ್ರೆ ಹುಲಿನ ಬಿಟ್ಟು. ಹಾಗಾಗಿ ಇವೆರಡಕ್ಕೂ ಅದರದೇ ಆದಂತಹ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜಸ್ಗಳಿದೆ. ಇಷ್ಟೆಲ್ಲ ಕಂಪೇರ್ ಮಾಡಿದ್ಮೇಲೆ ಲಯನ್ಗಿಂತ ಟೈಗರೇ ಫಿಸಿಕಲ್ ಆಗಿ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಆದ್ರೆ ರಿಯಾಲಿಟಿ ಫೈಟ್ ಆದ್ಮೇಲೆನೆ ಗೊತ್ತಾಗೋದು. ಸೊ ಇವಾಗ ಲಯನ್ ಮತ್ತೆ ಟೈಗರು ಫೈಟ್ ಮಾಡಬೇಕು. ಆದ್ರೆ ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವೆರಡು ಬೇರೆ ಬೇರೆ ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಇರುತ್ತೆ. ಸರಿ, ಯಾವಾಗೋ ಒಂದ್ಸಲ ಮೀಟ್ ಮಾಡಿದಾಗ ಫೈಟ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಆದ್ರೆ ಅದು ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಟೈಗರ್ ಯಾವಾಗೂ ಒಂಟಿಯಾಗೇ ಇರುತ್ತೆ ಅಂಡ್ ಸಿಂಹ ಫಿಲಮ್ ನಲ್ಲಿ ಹೇಳೋ ತರ ಸಿಂಗಲ್ ಆಗಿ ಬರಲ್ಲ, ಯಾವಾಗೂ ಗುಂಪಲ್ಲೇ ಇರುತ್ತೆ. ಅದಕ್ಕೆ ಒಂದೇ ಒಂದು ಟೈಗರ್ನ ಒಂದು ಗುಂಪಿನ ಸಿಂಹಗಳ ಜೊತೆ ಫೈಟ್ ಮಾಡಿಸೋದು ಕರೆಕ್ಟ್ ಅಲ್ಲ. ಪ್ಲಸ್ ಅದು ಮಾಡೋದು ಇಲ್ಲ. ಸರಿ, ಮತ್ತೆ ಬೇರೇನ್ ದಾರಿ ಇದೆ? ಇವಾಗ ಒಂದು ಹುಲಿ ಮತ್ತೆ ಒಂದೇ ಒಂದು ಸಿಂಹ ಜಗಳ ಆಡ್ತು ಅಂದ್ರೆ ಅವಾಗ ಕರೆಕ್ಟ್ ಆಗಿರುತ್ತೆ. ಸಿಂಹಗಳು 2 ಟೈಪ್ಸ್ ಇರುತ್ತೆ. ಅದು ಏಷ್ಯನ್ ಮತ್ತೆ ಆಫ್ರಿಕನ್. ಮತ್ತೆ ಹುಲಿಗಳಲ್ಲಿ ಬೆಂಗಾಲ್ ಮತ್ತೆ ಸೈಬೇರಿಯನ್. ಇವೆರಡರಲ್ಲೂ ಆಫ್ರಿಕನ್ ಲಯನ್ ಮತ್ತೆ ಸೈಬೇರಿಯನ್ ಟೈಗರ್ಸ್ಗಳೇ ಪವರ್ಫುಲ್. ಇವಾಗ ಇವೆರಡಕ್ಕೂ ಜಗಳ ಆಯ್ತು ಅಂತ ಅನ್ಕೊಳ್ಳಿ. ಇವಾಗ ಯಾವ್ದು ಗೆಲ್ಲುತ್ತೆ? ಆನ್ಸರ್ ಹೇಳಕ್ಕೂ ಮುಂಚೆ ಹಿಸ್ಟ್ರಿನಲ್ಲಿ ಆದಂತ ಒಂದು ರಿಯಲ್ ಇನ್ಸಿಡೆಂಟ್ ನ ಹೇಳ್ತೀನಿ. ಇವಾಗ ನಿಮ್ಗೆ ಹೇಗೆ ಹುಲಿ ಮತ್ತೆ ಸಿಂಹಗಳಲ್ಲಿ ಯಾವ್ದು ಸ್ಟ್ರಾಂಗ್ ಅನ್ನೋ ಡೌಟ್ ಇದೆಯೋ ಅದೇ ತರ 1930s ನಲ್ಲಿ ಒಂದು ರಾಜನಿಗೂ ಸೇಮ್ ಡೌಟ್ ಬರುತ್ತೆ. ಆವಾಗ ಆ ರಾಜ ಒಂದು ಬಲಿಷ್ಠವಾದ ಸಿಂಹ ಮತ್ತೆ ಅಷ್ಟೇ ಬಲಿಷ್ಠವಾದ ಹುಲಿನ ಕರೆಸ್ತಾರೆ. ಅವೆರಡಕ್ಕೂ 3 ದಿನದಿಂದ ಕಡಿಮೆ ಮಾಂಸ ಹಾಕಿ ಒಂದು ಚಿಕ್ಕ ಜಾಗದಲ್ಲಿ ಕೂಡಾಕ್ತಾರೆ. ಹಾಗೆ ಮಾಡಿದ್ರಿಂದ ಅವೆರಡು ಪ್ರಾಣಿಗಳಿಗೂ ತುಂಬಾ ಕೋಪ ಬರುತ್ತೆ ಮತ್ತೆ ತುಂಬಾ ಹಸುವಿನಿಂದ ಗರ್ಜಿಸ್ತಾ ಇರುತ್ತೆ. ಅವೆರಡು ಯಾವ್ದಂದ್ರೆ ಅಟ್ಲಾಸ್ ದಿ ಬಾರ್ಬೆರಿ ಲಯನ್ ಮತ್ತೆ ಬೆಂಗಾಲ್ ಟೈಗರ್ ಆಫ್ ಶಿಮ್ಲಾ. ಆ ರಾಜಂದು ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ತುಂಬಾ ಅಗ್ರೆಸಿವ್ ಮತ್ತೆ ಹಸಿವಿನಿಂದ ಇದ್ರೂ ಕೂಡ ಅವೆರಡು ಜಗಳ ಆಡಿದ್ರೆ ಯಾವ್ದು ಗೆಲ್ಲುತ್ತೆ ಅಂತ ತಿಳ್ಕೊಬೇಕಿತ್ತು. ಅಂಡ್ ಫೈನಲಿ 3 days ಆದ್ಮೇಲೆ ಒಂದು ದೊಡ್ಡ ಗ್ರೌಂಡ್ ನಲ್ಲಿ ಎಲ್ಲಾ ಪ್ರಜೆಗಳ ಸಮೂಹದಲ್ಲಿ ಅವೆರಡಕ್ಕೂ ಫೈಟ್ ಮಾಡಕ್ಕೆ ಬಿಡ್ತಾರೆ. ಇದು 3 rounds ನಲ್ಲಿ ನಡೆಯುತ್ತೆ. ಫಸ್ಟ್ ರೌಂಡ್ ನಲ್ಲಿ ಎರಡು ಒಳ್ಳೆ ಹಸುವಿನಿಂದ ಫೈಟ್ ಮಾಡುತ್ತೆ. ಆದ್ರೆ ಎರಡಕ್ಕೂ ಅಪೋನೆಂಟ್ ಬಗ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಸಿಂಹ ಜೋರಾಗಿ ಹೊಡೆದಿದ್ರಿಂದ ಹುಲಿಯ ಕಿವಿಗೆ ಏಟಾಗುತ್ತೆ. ಅವೆರಡು ಪ್ರಾಣಿಗಳು ಕತ್ತಿಗೆ ಬಾಯಿ ಹಾಕಿ ಕೊಲ್ಲೋಕೆ ನೋಡುತ್ತೆ. ಆದ್ರೆ ಹುಲಿಗೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸಿಂಹದ ಅತಿ ದೃಢವಾದ ಕೂದಲು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸೆಕೆಂಡ್ ರೌಂಡ್ ನ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಹುಲಿಗೆ ಸಿಂಹದ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಅದ್ರ ಪ್ರಕಾರ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹುಲಿ ತುಂಬಾ ಫಾಸ್ಟ್ ಆಗಿ ಹೊಡೆಯುತ್ತೆ. ಆದ್ರೆ ಸಿಂಹ ಒಂದೇ ಏಟು ಹೊಡೆದ್ರು ತುಂಬಾ ಸ್ಟ್ರಾಂಗ್ ಆಗಿ ಹೊಡೆಯುತ್ತೆ. ಪ್ಲಸ್ ಸಿಂಹದ ಗರ್ಜನೆಯಿಂದ ಹುಲಿನ ಭಯ ಪಡಿಸಕ್ಕೆ ನೋಡುತ್ತೆ. ಯಾಕಂದ್ರೆ ಸಿಂಹದ ಗರ್ಜನೆ ಅಷ್ಟು ಭಯಂಕರವಾಗಿರುತ್ತೆ. ರೌಂಡ್ 2 ನಲ್ಲಿ ಹುಲಿ ಸಿಂಹಗೆ ತುಂಬಾ ಗಾಯ ಮಾಡುತ್ತೆ. ತನ್ನ ಉಗುರಿನಿಂದ ತುಂಬಾ ಪರ್ಚುತ್ತೆ. ಇವಾಗ ಸಿಂಹಗೆ ಹುಲಿನ ಕಂಡ್ರೆ ಸ್ವಲ್ಪ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ 3rd ರೌಂಡ್ ನ ಸ್ಟಾರ್ಟ್ ಮಾಡ್ತಾರೆ. ಇವಾಗ ವಿತಿನ್ ಫ್ಯೂ ಮಿನಿಟ್ಸ್ ನಲ್ಲಿ ಹುಲಿ ಸಿಂಹದ ಕತ್ತಿನ ಹತ್ರ ಇರೋ ಕೂದಲನ್ನೆಲ್ಲ ಕಿತ್ತಾಕಿ ಅದ್ರ ಹೊಟ್ಟೆ ಒಳಗಿನ ಆರ್ಗನ್ಸ್ನೆಲ್ಲ ಹೊರಗೆಳ್ದಾಗುತ್ತೆ. ಸತತವಾಗಿ 4 ರಿಂದ 5 ಗಂಟೆಗಳು ಕಿತ್ತಾಡಿದ್ದಾದ್ಮೇಲೆ ಫೈನಲಿ ಹುಲಿ ಸಿಂಹನ ಸಾಯಿಸಾಕುತ್ತೆ. ಸಿಂಹದ ವೀರ ಹೋರಾಟಕ್ಕೆ ಮಹಾರಾಜರು ಅದನ್ನ ತುಂಬಾ ಗೌರವವಾಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಹಾಗೂ ಹುಲಿಗೆ ಸನ್ಮಾನ ಮಾಡ್ತಾರೆ.
ಇದು ಕೇವಲ ಯಾವುದೋ ಒಂದು ಫೈಟ್ ನೋಡಿ ಹುಲಿನೇ ಸ್ಟ್ರಾಂಗ್ ಅಂತ ಡಿಸೈಡ್ ಮಾಡಿದ್ದಲ್ಲ. ಹಿಸ್ಟ್ರಿನಲ್ಲಿ ಇನ್ನು ತುಂಬ ಸಲ ಜಗಳ ಆದಾಗಲೂ ಮತ್ತು ಝೂಗಳಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳಿಂದ ಅವೆರಡು ಒಂದನ್ನೊಂದು ನೋಡಿದಾಗಲೂ ಫೈನಲ್ ರಿಸಲ್ಟ್ಸ್ ಮೆಜಾರಿಟಿ ಹುಲಿದೇ ಆಗಿರುತ್ತೆ. ಅಂದರೆ 7 out of 10 ಹುಲಿನೇ ಗೆಲ್ಲುತ್ತೆ. ಇವಾಗ ನಿಮಗೆ ಅರ್ಥ ಆಯ್ತಲ್ಲ ಹುಲಿನೇ ಸ್ಟ್ರಾಂಗ್ ಅಂತ. ಹುಲಿನೇ ಸ್ಟ್ರಾಂಗ್ ಆಗಿದ್ರೆ ಮತ್ತೆ ಕಾಡಿನ ರಾಜ ಸಿಂಹ ಯಾಕೆ ಹುಲಿನೇ ಆಗ್ಬೋದಲ್ಲ? ಅದು ಯಾಕೆ ಗೊತ್ತಾ? ಸಿಂಹ ಎಂಥ ಪ್ರಾಣಿ ಅಂದರೆ ಅದು ಅತಿ ದೊಡ್ಡ ಪ್ರಾಣಿನೂ ಅಲ್ಲ, ಅತಿ ವೇಗವಾಗಿ ಓಡೋ ಪ್ರಾಣಿನೂ ಅಲ್ಲ, ಅದು ಅತಿ ಬುದ್ಧಿವಂತ ಪ್ರಾಣಿನೂ ಅಲ್ಲ, ಇವನ್ ಅದು ತುಂಬ ಸ್ಟ್ರಾಂಗೆಸ್ಟ್ ಪ್ರಾಣಿನೂ ಅಲ್ಲ. ಆದರೂ ಅದನ್ನೇ ಕಾಡಿನ ರಾಜ ಅಂತ ಯಾಕಂತಾರೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಇಟ್ಸ್ ಆಟಿಟ್ಯೂಡ್. ಸಿಂಹ ಯಾವಾಗಲೂ ನಿದ್ದೆನೆ ಮಾಡ್ತಿರುತ್ತೆ, ಅವಾಗವಾಗ ಬೇಟೆ ಆಡುತ್ತೆ, ಅದ್ರ ಗರ್ಜನೆಯಿಂದ ಎಲ್ಲ ಪ್ರಾಣಿಗಳನ್ನು ಭಯಪಡಿಸುತ್ತೆ. ಆದರೆ ಸಾವೇ ಪಕ್ಕದಲ್ಲಿದ್ದರೂ ಸ್ವಲ್ಪನೂ ಭಯಪಡೋದಿಲ್ಲ. ಶತ್ರುನ ಅಟ್ಯಾಕ್ ಮಾಡುತ್ತೆ, ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುತ್ತೆ. ಇದು ಆ್ಯಕ್ಚುಲಿ ಒಬ್ಬ ರಾಜನಿಗೆ ಇರಬೇಕಾಗಿರುವಂಥ ಮುಖ್ಯ ಲಕ್ಷಣ. ಇದು ಹುಲಿಗಳಲ್ಲಿ ಇರೋದಿಲ್ಲ. ಹುಲಿ ಮೇಟಿಂಗ್ ಮಾಡುವಾಗ ಬಿಟ್ಟು ಬೇರೆಲ್ಲ ಟೈಮ್ನಲ್ಲೂ ಸಿಂಗಲ್ ಆಗಿರೋಕ್ಕೆ ಬಯಸುತ್ತೆ. ಮರಿಗಳನ್ನ ಹೆಣ್ಣು ಹುಲಿನೇ ಸಾಕೋದು, ಪ್ಲಸ್ ಅದಕ್ಕೆ ಟ್ರೈನಿಂಗ್ ಮಾಡೋದು. ಸೊ ಇವಾಗ ಗೊತ್ತಾಯ್ತಲ್ಲ ಸಿಂಹನ ಯಾಕೆ ಕಾಡಿನ ರಾಜ ಅಂತಾರೆ ಅಂತ. ಸರಿ, ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ನಿಮಗೆ ಇನ್ನೊಂದು ವಿಷಯ. ನಿಮಗೆ ಪ್ರಪಂಚದಲ್ಲೇ ಅತಿ ಕ್ರೂರವಾದ ಸಿಂಹದ ಬಗ್ಗೆ ಗೊತ್ತಾ? ಈ ಸಿಂಹ ತನ್ನ 14 ವರ್ಷ ಕಾಲಾವಧಿಯಲ್ಲಿ 130ಕ್ಕೂ ಹೆಚ್ಚು ಸಿಂಹಗಳನ್ನ, 400ಕ್ಕೂ ಹೆಚ್ಚು ಹೈನಗಳನ್ನು ಸಾಯಿಸಿದೆ. ಮಸಾಯ್ ಮರದ ರಾಜ ಎಂದೇ ಪ್ರಸಿದ್ಧವಾದ ಸಿಂಹ. ಇದ್ರ ಹೆಸರು ಸ್ಕಾರ್ಫೇಸ್. ಈ ಸ್ಕಾರ್ಫೇಸ್ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಆದರೆ ಅದ್ರ ಕಂಪ್ಲೀಟ್ ಪಿನ್ ಟು ಪಿನ್ ಸ್ಟೋರಿ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಸ್ಕಾರ್ಫೇಸ್ ಅಂತ ಟೈಪ್ ಮಾಡಿ. ಆದಷ್ಟು ಬೇಗ ಸ್ಕಾರ್ಫೇಸ್ನ ಕಂಪ್ಲೀಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಮತ್ತು ಹೈಪ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗೋಕ್ಕೆ ಯೂಸ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.